ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಒಂದು ಅತ್ಯಂತ ಗಹನವಾಗಿರತಕ್ಕಂತಹ ಅರ್ಥವನ್ನು ಸಾರಾಂಶದ ರೂಪದಲ್ಲಿ ಸಂಗ್ರಹಿಸಿ ಹಿಡಿದಿಟ್ಟುಕೊಂಡಿರ್ತಕ್ಕಂತಹ ಒಂದು ವೈದಿಕ ಮಂತ್ರ ಅಥವಾ ಶ್ಲೋಕ, ಅದ್ರ ಬಗ್ಗೆ ಮಾತಾಡ್ತೀನಿ. ಮಂತ್ರವನ್ನು ಪಠಣ ಮಾಡಿ ಆನಂತರ ಅದರ ಅರ್ಥವನ್ನು ನಾವು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಈ ಮಂತ್ರ ಬಂದು ಓಂ ಪೂರ್ಣಮದಃ ಅಂತೇಳಿ ಪ್ರಾರಂಭವಾಗುತ್ತೆ. ಈ ಮಂತ್ರ ಯಜುರ್ವೇದದ ಈಶಾ ಉಪನಿಷತ್ತಿನ ಭಾಗದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ವೈದಿಕ ಮಂತ್ರ ಆಗಿದೆ. ಸಾಮಾನ್ಯವಾಗಿ ಈ ಮಂತ್ರವನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ ನಂತರ ಕೊನೆಯಲ್ಲಿ ಮುಕ್ತಾಯದ ರೀತಿಯಲ್ಲಿ ಈ ಶಾಂತಿ ಮಂತ್ರವನ್ನು ಹಾಡಲಾಗುತ್ತೆ. ಈ ಮಂತ್ರವನ್ನು ವಿಶ್ವಶಾಂತಿ ಮಂತ್ರ ಅಂತಲೂ ಕರೀತಾರೆ. ಇದರಲ್ಲಿ ಅತ್ಯಂತವಾಗಿರ್ತಕ್ಕಂಥ ಮಹತ್ವವಾದ ಗಹನವಾಗಿರತಕ್ಕಂತಹ ನಮ್ಮ ಏನು ನೇಚರ್ ಆಫ್ ರಿಯಾಲಿಟಿ ಅಥವಾ ಈ ಸತ್ಯದ ಈ ಎಕ್ಸಿಸ್ಟೆನ್ಸ್ ಅಂತ ಏನು ಕರಿತೀವಲ್ವ, ಈ ಅಸ್ತಿತ್ವ ಅಂದರೆ ನಿಮ್ಮ ಜಗತ್ತು, ಪರಮಾತ್ಮ, ಇದರ ಎಲ್ಲದರ ಅಸ್ತಿತ್ವ, ಅದರದ್ದು ಸ್ವಭಾವ, ಅದರ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದನ್ನು ಕುರಿತು ಹೇಳುತ್ತೆ. ಇದು ಒಂದು ಅದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಂತ್ರವಾಗಿದೆ. ಈಗ ಮಂತ್ರದ ಪಠಣವನ್ನು ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರದ ಅರ್ಥ ಈ ರೀತಿಯಾಗಿ ಇದೆ. ಮೊದಲಿಗೆ ನಾವು ಅದರ ಎಲ್ಲ ಪದಗಳನ್ನು, ಒಂದೊಂದೇ ಪದಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆ ನಂತರದಲ್ಲಿ ಪೂರ್ತಿಯಾಗಿ ಮಂತ್ರದ ಒಟ್ಟಾರ್ಥವನ್ನು ಸಾರಾಂಶದ ರೂಪದಲ್ಲಿ ನೋಡೋಣ. ಸೊ ಇಲ್ಲಿ ಓಂ ಅಂತಕ್ಕಂಥದ್ದು ಇದು ಆದಿ ಶಬ್ದ ಅಥವಾ ಧ್ವನಿ ಅಂತೇಳಿ ಕರೀತಾರೆ. ಅಂದರೆ ಇಡೀ ಬ್ರಹ್ಮಾಂಡ ಅಥವಾ ಈ ಜಗತ್ತು ನಾವು ಏನು ಕಾಣ್ತಾ ಇದೀವಲ್ವ, ಇದೆಲ್ಲದಕ್ಕೂ ಮೂಲ, ಸೃಷ್ಟಿಯ ಮೂಲ ಓಂ ಅಂತಕ್ಕಂಥ ಶಬ್ದದಿಂದ ನಾವು ಗುರುತಿಸ್ತೀವಿ. ಓಂ ಅಂತಕ್ಕಂಥ ಶಬ್ದದಿಂದನೇ ಇಡೀ ಸೃಷ್ಟಿ ಉಂಟಾಗಿದೆ ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ಒಂದು ನಂಬಿಕೆಯಾಗಿದೆ. ಇಲ್ಲಿ ಪೂರ್ಣಮದಃ ಅಂದರೆ ಇಲ್ಲಿ ಪೂರ್ಣಂ ಅದಃ. ಪೂರ್ಣಂ ಅಂದರೆ ಅದು ಪರಿಪೂರ್ಣವಾಗಿರ್ತಕ್ಕಂಥದ್ದು, ತನ್ನಷ್ಟಕ್ಕೆ ತಾನೇ, ಅಂದರೆ ಬೇರೆ ಯಾವುದರ ಅವಲಂಬನೆಯೂ ಅದಕ್ಕೆ ಇಲ್ಲ. ಅಂದರೆ ಸಂಪೂರ್ಣವಾಗಿರ್ತಕ್ಕಂಥದ್ದು. ಯಾವುದು ಸ್ವತಂತ್ರವಾಗಿದೆಯೋ, ಯಾವುದು ಎಲ್ಲದನ್ನೂ ಒಳಗೊಂಡಿದೆಯೋ ಅದನ್ನು ನಾವು ಪೂರ್ಣಂ ಅಂತೇಳಿ ಕರಿಬಹುದು. ಅದು ಒಂದು ರೀತಿಯಲ್ಲಿ ಅನಂತ, ಅನಾದಿ, ಸರ್ವವ್ಯಾಪಿ ಆಗಿರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಒಂದು ರೀತಿಯ ಮೇರೆ ಅಥವಾ ಸೀಮೆಗಳು ಇರೋದಿಲ್ಲ. ಅಂದರೆ ಒಂದು ರೀತಿಯಲ್ಲಿ ಇಡೀ ಬ್ರಹ್ಮಾಂಡ ಅಥವಾ ಪರತತ್ವ ಅಂತೇಳಿ ನಾವೇನು ಕರಿತೀವಲ್ವ, ಅದಕ್ಕೆ ನಾವು ಪೂರ್ಣ ಅಂತ ಹೇಳ್ಬೋದು. ಇಲ್ಲಿ ಅದಹ ಅಂತ ಹೇಳ್ತಾರೆ. ಅದಹ ಅಂತ ಹೇಳಿದರೆ ದಟ್ ಅಂತೇಳಿ ಅರ್ಥ. ಅಂದರೆ ಅದನ್ನು, ಯಾವುದನ್ನು ಇಲ್ಲಿ ನಾವು ಪೂರ್ಣ ಅಂತೇಳಿ ಕರಿತೀವಿ ಅಂದರೆ ಪರತತ್ವ. ಅದನ್ನು ನಾವು ಬ್ರಹ್ಮ ಅಂತಕ್ಕಂಥ ಶಬ್ದದಿಂದ ನಾವು ಹೇಳ್ತೀವಿ. ಆ ಬ್ರಹ್ಮ ಅಂತಕ್ಕಂಥದ್ದು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ತತ್ವವಾಗಿದೆ. ಹಾಗೆ ಪೂರ್ಣಂ ಇದಂ, ಇದು ಸಹ, ಇದು ಅಂದರೆ ಇಲ್ಲಿ ಈ ಜಗತ್ತು. ಇದಂ ಅಂದರೆ ಈ ಭೌತಿಕ ಜಗತ್ತು ಅಥವಾ ಈ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಸಾಕಾರ ಮೂರ್ತ ರೂಪದಲ್ಲಿರ್ತಕ್ಕಂಥ ಈ ಜಗತ್ತಿಗೆ ನಾವು ಇದಂ ಅಂತೇಳಿ ಇಲ್ಲಿ ಕರಿತೀವಿ. ಸೊ ಇದು ಸಹ ಪೂರ್ಣವಾಗಿದೆ. ಪರತತ್ವನೂ ಪೂರ್ಣವಾಗಿದೆ ಮತ್ತು ಈ ನಾವು ಏನು ಭೌತಿಕ ಸ್ವರೂಪದಲ್ಲಿ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಈ ಭೌತಿಕ ಜಗತ್ತು ಏನಿದೆಯಲ್ವ, ಅದರಲ್ಲಿ ನಾವು ನೀವೆಲ್ಲರೂ ಇದ್ದೀವಿ, ಇದು ಸಹ ಪೂರ್ಣವಾಗಿದೆ. ಪೂರ್ಣಾತ್ ಪೂರ್ಣ ಮುದಚ್ಯತೆ ಅಂದರೆ ಪೂರ್ಣಾತ್ ಅಂದರೆ ಪೂರ್ಣದಿಂದ, ಯಾವುದು ಏನು ಪರಿಪೂರ್ಣವಾಗಿದೆಯೋ, ಯಾವುದು ಕಂಪ್ಲೀಟ್ ಆಗಿದೆಯೋ
ಅಂಥದ್ರಿಂದ ಮಾತ್ರ ಮತ್ತೊಂದು ಪರಿಪೂರ್ಣತೆ ಬರಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಇಲ್ಲಿ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಅಂತ ಹೇಳ್ತಾರೆ. ಅಂದರೆ ಪೂರ್ಣದಿಂದ ಮಾತ್ರ ಪೂರ್ಣತೆಯು ಹುಟ್ಟಿ ಬರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸಗುಣ ರೂಪದಲ್ಲಿರ್ತಕ್ಕಂಥ ಈ ಜಗತ್ತು ಏನಿದೆಯಲ್ಲ, ಇದು ನಿರ್ಗುಣ ನಿರಾಕಾರ ರೂಪದಲ್ಲಿರ್ತಕ್ಕಂತಹ ಪರಬ್ರಹ್ಮ ತತ್ವದಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಅದು ಪೂರ್ಣವಾಗಿರೋದ್ರಿಂದ ಇದು ಸಹ ಪೂರ್ಣವಾಗಿದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಪೂರ್ಣಸ್ಯ ಪೂರ್ಣಂ ಆದಾಯ, ಪೂರ್ಣಸ್ಯ ಅಂದರೆ ಈ ಪೂರ್ಣದಿಂದ ಅಂದರೆ ಅಂಥ ಒಂದು ಪರಿಪೂರ್ಣ ತತ್ವದಿಂದ ನಾವು ಏನನ್ನೇ ಅದರಿಂದ ತೆಗೆದು ಹಾಕಿದರೂ ಸಹ, ಅಂದರೆ ಪೂರ್ಣವನ್ನೇ ತೆಗೆದು ಹಾಕಿದರೂ ಸಹ ಕೊನೆಗೆ ಉಳಿತಕ್ಕಂಥದ್ದು ಪೂರ್ಣಂ. ಪೂರ್ಣಸ್ಯ ಪೂರ್ಣಂ ಆದಾಯ, ಆದಾಯ ಅಂದರೆ ತೆಗಿತಕ್ಕಂಥದ್ದು, ತೆಗೆದು ಹಾಕ್ತಕ್ಕಂಥದ್ದು. ಪೂರ್ಣಂ ಏವ ಅವಶಿಷ್ಯತೆ ಅಂದರೆ ಪೂರ್ಣ ಮಾತ್ರನೇ, ಏವ ಅಂದರೆ ಅದಷ್ಟೇನೆ, ಮಾತ್ರನೇ, ಪೂರ್ಣ ಮಾತ್ರ ಅದಷ್ಟೇ. ಅವಶಿಷ್ಯತೆ, ಅವಶಿಷ್ಯತೆ ಅಂದರೆ ಉಳಿಯುತ್ತೆ ಕೊನೆಗೆ. ಅಂದರೆ ನಾವು ಈ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಹಾಕಿದರೆ ಕೊನೆಗೆ ಉಳಿತಕ್ಕಂಥದ್ದು ಆ ಪರಿಪೂರ್ಣವಾಗಿರ್ತಕ್ಕಂಥ ಪರತತ್ವ ಬ್ರಹ್ಮ ಮಾತ್ರನೇ. ಅಂದರೆ ನಾವು ಮತ್ತು ಆ ಬ್ರಹ್ಮತತ್ವ ಎರಡು ಬೇರೆ ಅಲ್ಲ, ನಾವೆರಡು ಒಂದೇನೆ. ಅಂದರೆ ಇದು ಅದ್ವೈತ ಸಿದ್ಧಾಂತವನ್ನು ತಿಳಿಸ್ತಕ್ಕಂಥ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಶ್ಲೋಕ, ಸಂಸ್ಕೃತ ವೈದಿಕ ಶ್ಲೋಕ ಆಗಿದೆ. ಅದ್ವೈತ ಸಿದ್ಧಾಂತದಲ್ಲಿ ಎರಡನೆಯದಕ್ಕೆ ಅವಕಾಶವಿಲ್ಲ. ಅದ್ವೈತ ಅಂದರೆ ಎರಡು ಇಲ್ಲದೆ ಇರತಕ್ಕಂಥದ್ದು, ಇನ್ನೊಂದು ಇಲ್ಲದೆ ಇರತಕ್ಕಂಥದ್ದು. ಅಂದರೆ ಇಡೀ ಜಗತ್ತು ಕಣ್ಣಿಗೆ ಕಾಣೋದಾಗಿರ್ಬೋದು, ಕಣ್ಣಿಗೆ ಕಾಣದೇ ಇರೋದಾಗಿರ್ಬೋದು, ಇವೆರಡೂ ಒಂದೇ ತತ್ವದಿಂದ ಇವೆರಡೂ ಮಾಡಲ್ಪಟ್ಟಿವೆ. ಇವೆರಡೂ ಏನು ಬೇರೆ ಬೇರೆ ಅಲ್ಲ. ಆದರೆ ಇದು ನಮಗೆ ಅವೆರಡು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇರಬಹುದು. ಕಾರಣ ಇಷ್ಟೇ, ಅದಕ್ಕೆ ಏನು ಶಂಕರಾಚಾರ್ಯರು ಹೇಳಿದರು, ಮಾಯೆಯ ಪ್ರಭಾವದಿಂದ ನಾವು ಇದನ್ನು ಬ್ರಹ್ಮನೇ ಬೇರೆ, ಅಂದರೆ ಪರತತ್ವನೇ ಬೇರೆ, ನಾವೇ ಬೇರೆ, ಅಂದರೆ ನಿರ್ಗುಣ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನೇ ಬೇರೆ, ನಾವೇ ಬೇರೆ ಅಂತೇಳಿ ತಿಳ್ಕೊಳ್ತೀವಿ, ಆ ರೀತಿ ಭಾವಿಸ್ಕೊಳ್ತೀವಿ. ಅದು ನಮ್ಮ ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ಒಂದು ಏನು ದೋಷ ಅಂತೇಳಿ ಹೇಳ್ಬೋದು. ಆ ಮಾಯೆಯನ್ನು ಕಡಿದು ಹಾಕಿ ನಾವು ನೋಡಿದಾಗ ನಮಗೆ ಈ ಏನು ವಿವಿಧತೆಗಳಲ್ಲಿ ಇರತಕ್ಕಂಥ ಒಂದು ಏಕಸೂತ್ರ ಅಥವಾ ಏಕತ್ವ ಅಂತೇನು ಕರಿತೀವಲ್ವ, ಅದು ನಮಗೆ ಗೋಚರ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇದು ಶ್ಲೋಕ ಸರಳವಾಗಿದ್ದರೂ ಸಹ ಇದು ಅತ್ಯಂತ ಒಂದು ಗಹನವಾಗಿರ್ತಕ್ಕಂಥ ತತ್ವವನ್ನು ವಿವರಿಸಿ ಹೇಳುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ವಿಚಾರಗಳನ್ನು ಮಾಡುತ್ತಾ ಪರಮಾತ್ಮನ ಸಾಧನೆಯನ್ನು ಮಾಡಿದಾಗ ನಮಗೆ ಈ ಎಲ್ಲ ತತ್ವಗಳಲ್ಲಿ ಇರತಕ್ಕಂಥ ಒಂದು ಏಕತ್ವ ಅರ್ಥ ಆಗುತ್ತೆ. ಇಡೀ ಜಗತ್ತು ಎಲ್ಲ ಒಂದೇ ತತ್ವದಿಂದ ಮಾಡಿದೆ ಅಂತಂದರೆ ನಮಗೆ ತಿಳಿಯುತ್ತೆ. ಅದನ್ನು ನಾವು ಅನುಭವಿಸಿದಾಗ ಮಾತ್ರ ನಮಗೆ ಅದು ಅರ್ಥ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ಯಾರೋ ಹೇಳಿದರು ಅಂತೇಳಿ ಕೇಳಿದರೆ ಅದು ಕೇವಲ ನಂಬಿಕೆ ಆಗುತ್ತೆ. ಎಲ್ಲಿಯವರೆಗೂ ಆ ನಂಬಿಕೆ ನಮ್ಮ ಅನುಭವಕ್ಕೆ ಬರೋದಿಲ್ವೋ ಅದನ್ನು ನಾವು ಪರಿಪೂರ್ಣವಾಗಿ ಮನಸ್ಪೂರ್ವಕವಾಗಿ ನಂಬಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಿರಂತರವಾಗಿ ಇದರ ಕಡೆಗೆ ನಡೀತಾ ಇರಲಿ. ಕೊನೆಯಲ್ಲಿ ಓಂ ಶಾಂತಿ 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 ಅಂತೇಳಿ ಸಾಮಾನ್ಯವಾಗಿ ನೀವು ಯಾವುದೇ ಶಾಂತಿ ಮಂತ್ರ ನೋಡಿದರೆ ಈ ರೀತಿಯಾಗಿ 3 ಸರ್ತಿ ಶಾಂತಿ 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 ಅಂತೇಳಿ ಬರುತ್ತೆ. ಇದರ ಉದ್ದೇಶ ಅಷ್ಟೇ, ನಮ್ಮ ದೇಹಕ್ಕೆ, ಮನಸ್ಸಿಗೆ ಮತ್ತು ಆತ್ಮ ಎಲ್ಲವಕ್ಕೂ ಸಹ ಶಾಂತಿ ದೊರೆಯಲಿ, ಇಡೀ ಜಗತ್ತಿಗೆ ಶಾಂತಿ ದೊರೆಯಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ಈ ಶಾಂತಿ ಮಂತ್ರಗಳನ್ನು ಮುಕ್ತಾಯಗೊಳಿಸಲಾಗುತ್ತೆ. ಒಟ್ಟಾರೆಯಾಗಿ ಈ ಶ್ಲೋಕದ ಆಶಯ ಏನಿದೆ ಅಂದರೆ, ಪೂರ್ಣವಾಗಿರ್ತಕ್ಕಂಥ ಪರತತ್ವದಿಂದ ಪೂರ್ಣವಾಗಿರ್ತಕ್ಕಂತಹ ಈ ಭೌತಿಕ ಜಗತ್ತು ರೂಪುಗೊಂಡಿದೆ. ಆ ಪರತತ್ವವು ಪೂರ್ಣವಾಗಿರುವುದರಿಂದ ಭೌತಿಕ ಜಗತ್ತು ಸಹ ಪೂರ್ಣ. ನಮ್ಗೆ ಅನ್ನಿಸ್ಬೋದು ಇದರಲ್ಲಿ ಸಾಕಷ್ಟು ಅಪರಿಪೂರ್ಣತೆಗಳು
ಕಾಣಿಸ್ತಾ ಇರಬಹುದು, ದೋಷಗಳು ಕಾಣಿಸ್ತಾ ಇರಬಹುದು. ಆದರೆ ಅವೆಲ್ಲ ಕೇವಲ ತೋರಿಕೆಯ ದೋಷಗಳು ಮಾತ್ರ ಹೊರತು ನಾವು ಅದರ ಒಳಗಡೆ ಇಳಿದು ನೋಡಿದಾಗ ನಮಗೆ ಅಲ್ಲಿ ಪರಿಪೂರ್ಣತೆಯ ಒಂದು ಅನುಭವ ಅಥವಾ ಅರಿವು ಉಂಟಾಗುತ್ತೆ. ಹಾಗಾಗಿ ಪೂರ್ಣದಿಂದ ಪೂರ್ಣ ಮಾತ್ರ ಬರಲಿಕ್ಕೆ ಸಾಧ್ಯ ಇರೋದರಿಂದ, ಪರತತ್ವ ಪೂರ್ಣವಾಗಿರುವುದರಿಂದ ಈ ಭೌತಿಕ ಜಗತ್ತು ಸಹ ಪೂರ್ಣವಾಗಿದೆ. ಯಾಕಂದರೆ ಪೂರ್ಣದಿಂದ ಪೂರ್ಣವೇ ಹುಟ್ಟಿ ಬರುತ್ತೆ, ಬೇರೆದು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಪೂರ್ಣದಲ್ಲಿ ಪೂರ್ಣವನ್ನು ತೆಗೆದುಹಾಕಿದರೆ ಕೊನೆಗೆ ಉಳಿತಕ್ಕಂಥದ್ದು ಸಹ ಪೂರ್ಣವಾಗಿರ್ತಕ್ಕಂಥ ಆ ಪರತತ್ವ, ಪರಮಾತ್ಮ ತತ್ವವೇ ಆಗಿರುತ್ತೆ ಅಂಥೇಳಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಈ ಕೊನೆಯ ಸಾಲು ಏನಿದೆಯಲ್ಲ, ಪೂರ್ಣಾತ್ ಪೂರ್ಣ ಮುದಚ್ಯತೆ, ಇದನ್ನು ನಾವು ಶೂನ್ಯದಲ್ಲಿ ಶೂನ್ಯವನ್ನು ತೆಗೆದುಹಾಕಿದರೆ ಶೂನ್ಯ, ಅಥವಾ ಶೂನ್ಯಕ್ಕೆ ಶೂನ್ಯವನ್ನು ಸೇರಿಸಿದರೆ ಶೂನ್ಯ ಅಂಥೇಳಿ ಸಹ ಅರ್ಥ ಮಾಡ್ಬೋದು. ಒಂದು ಮ್ಯಾಥಮೆಟಿಕಲ್ ಒಂದು ಗಣಿತ ಸೂತ್ರ ಏನಿದೆಯಲ್ಲ ಅದು ಸಹ ಇದರಲ್ಲಿ ಅಡಕವಾಗಿದೆ ಅಂತೇಳಿ ತಿಳಿದುಕೊಳ್ಬಹುದಾಗಿದೆ. ನಮಗೆಲ್ಲರಿಗೂ ತಿಳಿದಿದೆ, ಸೊನ್ನೆಗೆ ಸೊನ್ನೆಯನ್ನು ಸೇರಿಸಿದರೆ ಸೊನ್ನೆನೇ ಬರುತ್ತೆ, ಸೊನ್ನೆಯಿಂದ ಸೊನ್ನೆಯನ್ನು ತೆಗೆದರೆ ಸೊನ್ನೆನೇ ಉಳಿಯುತ್ತೆ ಅಂತಂದೇಳಿ. ಹಾಗೆ ನೀವು ನೋಡಿರಬಹುದು, ಸಮುದ್ರ ಬಹಳ ವಿಶಾಲವಾಗಿರುತ್ತೆ. ಆ ಸಮುದ್ರವನ್ನು ನಾವು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಇಡೀ ಸಮುದ್ರವನ್ನೇ ನಾವು ಅರಿದು ಕುಡಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಮುದ್ರದ ಒಂದು ಹನಿ ನೀರನ್ನೇ ತೆಗೆದುಕೊಂಡರೂ ಸಹ ಅದನ್ನು ಸಮುದ್ರವನ್ನು ತಿಳಿದುಕೊಳ್ಬಹುದಾಗಿದೆ. ಆ ಸಮುದ್ರದ ಒಂದು ಹನಿ ನೀರು ಸಮುದ್ರದಿಂದ ತಾತ್ಕಾಲಿಕವಾಗಿ ಬೇರ್ಪಟ್ಟಾಗ ಮಾತ್ರ ತಾನು ಬೇರೆ ಅಂತೇಳಿ ವಿಚಾರ ಮಾಡುತ್ತೆ. ಆದರೆ ಅದನ್ನು ನಾವು ಮತ್ತು ಪುನಃ ಸಮುದ್ರದಲ್ಲಿ ಹಾಕಿದಾಗ ಅದು ಸಮುದ್ರವೇ ಆಗಿ ಹೋಗುತ್ತೆ. ಸೊ ಅದಕ್ಕೂ ಮತ್ತು ಸಮುದ್ರಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಸೊ ಈ ರೀತಿಯಾಗಿ ನಾವು ಈಗೇನು ಕಾಣ್ತಿರ್ತಕ್ಕಂಥ ಭೌತಿಕ ಜಗತ್ತು, ಪರಮಾತ್ಮನಿಂದ ಹುಟ್ಟಿರ್ತಕ್ಕಂಥ ಈ ಜಗತ್ತು ಬೇರೆ ಅಂತ ಅನಿಸಿದ್ರೂ ಸಹ ಮತ್ತೆ ಪರಮಾತ್ಮನಲ್ಲಿ ಲೀನವಾಗಿ ಹೋಗುತ್ತೆ. ಇವೆರಡೂ ಒಂದೇ ತತ್ವದಿಂದ ಮಾಡಿರ್ತಕ್ಕಂಥವು. ಬ್ರಹ್ಮ ತತ್ವ ಅಂತಕ್ಕಂಥದ್ದು ಇಡೀ ವಿಶ್ವವನ್ನೇ, ಬ್ರಹ್ಮಾಂಡವನ್ನೇ, ಎಲ್ಲವನ್ನೂ ಸಹ ವ್ಯಾಪಿಸಿದೆ. ಇದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು, ಇದು ಪರಿಪೂರ್ಣವಾಗಿರ್ತಕ್ಕಂಥದ್ದು. ಇಲ್ಲಿ ಪೂರ್ಣ ಅಂದರೆ ಸೊನ್ನೆ ಅಂತ ಅಲ್ಲ, ಅಥವಾ ಶೂನ್ಯ ಅಂತ ಅಲ್ಲ. ಶೂನ್ಯ ಅಂದರೂ ಸಹ ಶೂನ್ಯದ ಅರ್ಥ ಎಲ್ಲವನ್ನೂ ಒಳಗೊಂಡಿದ್ದು ಅಂತ ಹೇಳ್ಬೋದು. ಅದಕ್ಕೆ ಅದನ್ನು ನಾವು ಒಂದು ವೃತ್ತಾಕಾರದಲ್ಲಿ ಬರೀತೀವಲ್ಲ, ಅದಕ್ಕೆ ಒಂದು ಆದಿ ಅಂತ್ಯ ಅಂತೇಳಿ ಏನು ಇರೋದಿಲ್ಲ. ಅದು ನಿರಂತರವಾಗಿ ನಡೀತಾ ಇರುತ್ತೆ. ಚಕ್ರಗತಿನಲ್ಲಿ, ಅಂದರೆ ಈ ಜಗತ್ತು ಸಹ ಒಂದು ರೀತಿಯಲ್ಲಿ ಚಕ್ರಗತಿನಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇರ್ತವೆ. ಬ್ರಹ್ಮನಿಂದ ಹುಟ್ಟಿರ್ತಕ್ಕಂಥ ಈ ಜಗತ್ತು ಪುನಃ ಬ್ರಹ್ಮನಲ್ಲಿಯೇ ಲೀನವಾಗಿ ಹೋಗುತ್ತೆ. ನಾವೆಲ್ಲರೂ ಬ್ರಹ್ಮನ ಸ್ವರೂಪಿಗಳೇ ಆಗಿದ್ದೇವೆ ಅಂತಕ್ಕಂಥದ್ದನ್ನು ಸಹ ಈ ಶ್ಲೋಕ ಅತ್ಯಂತ ಸಾಂದ್ರೀಕರಿಸಿ ಬಹಳ ಸರಳವಾಗಿ ತಿಳಿಸ್ಕೊಡ್ತಾ ಇದೆ. ಸೊ ಇದೇ ರೀತಿಯಲ್ಲಿ ನಾವು ನಮ್ಮ ವಚನ ಸಾಹಿತ್ಯದಲ್ಲೂ ಸಹ ಸಾಕಷ್ಟು ಅದ್ವೈತ ಸಿದ್ಧಾಂತದ ಬಗ್ಗೆ ಅಲ್ಲಮ ಪ್ರಭುದೇವರು ಮತ್ತು ಬಸವಣ್ಣನವರು ಸಹ ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ. ಬಸವಣ್ಣನವರ ಒಂದು ವಚನದಲ್ಲಿ ಇದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ಕೂಡ. ಏನೆಂಬೆ ಏನೆಂಬೆ ಒಂದೆರಡಾದುದ, ಏನೆಂಬೆ ಏನೆಂಬೆ ಎರಡೊಂದಾದುದ, ಏನೆಂಬೆ ಏನೆಂಬೆ ಅವಿರಳ ಘನವ, ಮಹಾದಾನಿ ಕೂಡಲ ಸಂಗಮ ದೇವಯ್ಯ ತಾನೇ ಬಲ್ಲ. ಈ ವಚನ ಆ ಶ್ಲೋಕದ ಅರ್ಥವನ್ನು ಬಹಳ ಚೆನ್ನಾಗಿ ಸರಳವಾಗಿ ಕನ್ನಡದಲ್ಲಿ ತಿಳಿಸ್ಕೊಡುತ್ತೆ. ಇಲ್ಲಿವರೆಗೂ ಆ ಶ್ಲೋಕವನ್ನು, ಅದರ ಅರ್ಥವನ್ನು ಕೇಳೋದಕ್ಕೆ ತುಂಬ ಧನ್ಯವಾದಗಳು. ಈ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಹಲವಾರು ನಮ್ಮ ಸಂಸ್ಕೃತಿ, ಪರಂಪರೆ, ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳನ್ನು ನಾನು ಆಗಾಗ ವಿಡಿಯೋ ರೂಪದ ಆಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದಗಳು ಮತ್ತೊಮ್ಮೆ.